Hello everyone, welcome to my Kalika Kutira YouTube channel. In this video, we are going to learn about how to use round, roundup, round down and Mround formulas for better and quick results in MS Excel. ಹೊರಗೆ ಇದೆ ಕೊರೋನಾ, ಎಲ್ಲರೂ ಮನೆಯಲ್ಲೇ ಇರೋಣ ಅಂತ ಹಾಗೆ ನಮ್ಮನ್ನ ನಾವು ರಕ್ಷಿಸಿಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಅಲ್ಲಿ ಕಾಣ್ತಾ ಇರೋ ಬೆಲ್ ಐಕಾನ್ ಮೇಲೂ ಕ್ಲಿಕ್ ಮಾಡಿ ನನ್ನ ಲೇಟೆಸ್ಟ್ ವಿಡಿಯೋ ನೋಟಿಫಿಕೇಶನ್ಸ್ ಬರ್ತಾ ಇರುತ್ತೆ. ಹಾಗಾದ್ರೆ ಮನೇಲಿ ಕೂತು ಕೂತು ಬೇಜಾರಾಗಿರ್ಬೇಕಲ್ಲ, ಈ ಒಂದು ವಿಡಿಯೋ ನೋಡಿ ನಿಮ್ಗೆ ಬೇಜಾರು ಹೋಗುತ್ತೆ ಅಂತ ನಾನು ಭಾವಿಸ್ತೇನೆ. ಬನ್ನಿ ಹಾಗಾದ್ರೆ ಯಾಕೆ ತಡ, ಲೆಟ್ ಅಸ್ ಮೂವ್ ಆನ್ ಟು MS Excel. ಪ್ರೀವಿಯಸ್ ವಿಡಿಯೋಗಳಲ್ಲಿ ತಗೊಂಡಂತ ಎಕ್ಸಾಂಪಲ್ ಇಲ್ಲಿ ತಗೊಂಡಿದ್ದೀನಿ ನಾನು. ನೀವು ಸಪೋಸ್ ಪ್ರೀವಿಯಸ್ ವಿಡಿಯೋ ನೋಡಿಲ್ಲ ಅಂತಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಆ ಸಬ್ಸ್ಕ್ರೈಬ್ ಆದ್ರೆ ನನ್ನ ಅಕೌಂಟ್ ಓಪನ್ ಮಾಡಿ, ಯೂಟ್ಯೂಬ್ ಚಾನಲ್ ಅಕೌಂಟ್ ಓಪನ್ ಮಾಡಿ, ಅಲ್ಲಿ ನಿಮ್ಗೆ ಪ್ರೀವಿಯಸ್ ವಿಡಿಯೋಗಳು ಸಿಗ್ತವೆ. ರೌಂಡ್ ಫಾರ್ಮುಲಾ ಮೇಲೆ ಒಂದು ವಿಡಿಯೋ ಮಾಡಿದ್ದೀನಿ ಆಲ್ರೆಡಿ ನಾನು. ಇದು ಮುಂದುವರೆದ ಭಾಗವಾಗಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ತಗೊಂಡಿದ್ದೀನಿ ನವೀನ್ ಅಂತ ವ್ಯಕ್ತಿ. ಆ ವ್ಯಕ್ತಿ ಸೇಲ್ಸ್ ಏಜೆಂಟ್ ಆಗಿದ್ದಾರೆ. ಅವ್ರಿಗೆ 7.12% ಕಮಿಷನ್ ಕೊಡ್ತಾರೆ ಕಂಪ್ನಿಯವರು ಆನ್ ಸೇಲ್ಸ್ ಮೇಡ್. ಸೊ ಇವನೇನ್ ಸೇಲ್ಸ್ ಮಾಡಿದಾನೆ ಸ್ಟಾರ್ಟಿಂಗ್ ಫ್ರಮ್ ಏಪ್ರಿಲ್ ಟು ಮಾರ್ಚ್, ಇಲ್ಲಿ ಸೇಲ್ಸ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ ಮ್ಯಾನ್ಯುವಲ್ ಆಗಿ ಸೇಲ್ಸ್ ಮೇಲೆ 7.12% ಕ್ಯಾಲ್ಕುಲೇಷನ್ ಮಾಡಿ ಕಮಿಷನ್ ಕ್ಯಾಲ್ಕುಲೇಟ್ ಮಾಡಿರೋದು ಇಲ್ಲಿ ಈ ಸೆಲ್ ಅಲ್ಲಿ ಕ್ಯಾಲ್ಕುಲೇಷನ್ ಆಗಿದೆ. ಬಟ್ ಇದಕ್ಕೆ ನಾವು ರೌಂಡ್ ಫಾರ್ಮುಲಾ ಯೂಸ್ ಮಾಡಿ ಯಾವ ತರ ಬೆಟರ್ ಕ್ಯಾಲ್ಕುಲೇಷನ್ಸ್ ಮಾಡಬೇಕು ಅನ್ನೋದನ್ನ ನೋಡಿದ್ವಿ ಪ್ರೀವಿಯಸ್ ವಿಡಿಯೋದಲ್ಲಿ. ಬಟ್ ಜಸ್ಟ್ ರೀಕಾಲ್ ಮತ್ತೆ ರಿಪೀಟ್ ಮಾಡ್ತಾ ಇದೀವಿ ಸ್ವಲ್ಪ. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ನೋಡಿದಂತೆ ರೌಂಡ್ ಫಾರ್ಮುಲಾ ಹೆಂಗೆ ಯೂಸ್ ಮಾಡ್ತೀರಾ, ಫಸ್ಟ್ ಈಕ್ವಲ್ಸ್ ಹಾಕೋತೀರಾ, ರೌಂಡ್ ಅಂತ ಟೈಪ್ ಮಾಡ್ತೀರಾ, ಬ್ರಾಕೆಟ್ ಓಪನ್, ಸೇಲ್ಸ್ ಮೇಲೆ 7.12% ಕಮಿಷನ್. ನಂಗೆ ಡೆಸಿಮಲ್ ಪಾಯಿಂಟ್ ಆದ್ಮೇಲೆ ನಂಬರ್ ಬೇಡ, ಅದಕ್ಕೋಸ್ಕರ 0 ಅಂತ ಕೊಡ್ತಾ ಇದ್ದೀನಿ. ಬ್ರಾಕೆಟ್ ಕ್ಲೋಸ್ ಮಾಡ್ತೀರಾ, ಎಂಟರ್. ಸೊ ಈಗ ಇದನ್ನ ಡ್ರ್ಯಾಗ್ ಮಾಡ್ತೀರಾ, ಎಲ್ಲಾ ಸೆಲ್ಗೂ ಅಪ್ಲೈ ಆಗುತ್ತೆ ಈ ಫಾರ್ಮುಲಾ. ಸೊ ಡೆಸಿಮಲ್ ಪಾಯಿಂಟ್ ಆದ್ಮೇಲೆ ನಂಬರ್ ಬೇಡ, ಇಲ್ಲಿ ಏನ್ ನಂಬರ್ ಇರುತ್ತಲ್ಲ ಅದನ್ನ ಕನ್ವರ್ಟ್ ಮಾಡ್ಕೊಳ್ಳಿ, ಮತ್ತೆ ನಂಗೆ ರಿಸಲ್ಟ್ ಕೊಡಿ ಅಂತ ಕೇಳಿದ್ದೀರಾ. ಸೊ ಕಂಪ್ಯೂಟರ್ ಏನ್ ಮಾಡಿದೆ, ಈ ನಂಬರ್ ನೋಡ್ತಾ ಹೋಗುತ್ತೆ. 5 ಅಬೋ ಇತ್ತು ಅಂತಂದ್ರೆ ಪ್ರೀವಿಯಸ್ ನಂಬರ್ ರೌಂಡ್ ಅಪ್ ಮಾಡಿಬಿಟ್ಟು ರಿಸಲ್ಟ್ ಕೊಟ್ಟಿದೆ. ಸೊ ನಾವು ರೌಂಡ್ ಅಪ್ ಅಂತ ಯೂಸ್ ಮಾಡಿದ್ರೆ, ರೌಂಡ್ ಅಪ್ ಅಂತ ಫಾರ್ಮುಲಾ ಯೂಸ್ ಮಾಡಿದ್ರೆ ಏನಾಗುತ್ತೆ ನೋಡೋಣ. ಜಸ್ಟ್ ಈಗ ಇಲ್ಲಿ ರೌಂಡ್ ಮತ್ತೆ ಈಕ್ವಲ್ಸ್ ಹಾಕೋಬೇಕು, ರೌಂಡ್ ಅಪ್ ಅಂತ ಟೈಪ್ ಮಾಡಬೇಕು, ಬ್ರಾಕೆಟ್ ಓಪನ್, ಇದ್ರ ಮೇಲೆ ಇಂಟು 7.12% ಕಮಿಷನ್ ಪರ್ಸೆಂಟೇಜ್, ಕಾಮ, ಮತ್ತೆ ನಂಗೆ ಡೆಸಿಮಲ್ ಪಾಯಿಂಟ್ ಆದ್ಮೇಲೆ ನಂಬರ್ಸ್ ಬೇಡ, ಅದಕ್ಕೋಸ್ಕರ 0 ಕೊಡ್ತಾ ಇದ್ದೀನಿ. ಬ್ರಾಕೆಟ್ ಕ್ಲೋಸ್, ಎಂಟರ್. ಮತ್ತೆ ಡ್ರ್ಯಾಗ್ ಮಾಡ್ತೀರಾ. ಸೊ ಎಲ್ಲ ಸೆಲ್ಗೂ ಸೇಮ್ ಫಾರ್ಮುಲಾ ಅಪ್ಲೈ ಆಗುತ್ತೆ. ನೆಕ್ಸ್ಟ್ ರೌಂಡ್ ಡೌನ್ ಏನ್ ಮಾಡ್ತೀನಿ ನೋಡೋಣ. ಇದು ಎಕ್ಸ್ಪ್ಲನೇಷನ್ ಆಮೇಲೆ ಕೊಡ್ತೀನಿ ನಾನು, ಏನ್ ಡಿಫರೆನ್ಸ್ ಇದೆ ರೌಂಡ್ ಮತ್ತೆ ರೌಂಡ್ ಅಪ್ ರೌಂಡ್ ಡೌನ್ ಡಿಫರೆನ್ಸ್ ಏನಿದೆ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಆಫ್ ಆಲ್ ಕ್ಯಾಲ್ಕುಲೇಷನ್ಸ್ ಮಾಡ್ಬಿಡೋಣ. ಸೊ ಅಗೇನ್ ಸೇಮ್ ಈಕ್ವಲ್ಸ್, ಇಲ್ಲೇನ್ ಮಾಡ್ಬೇಕು ಅಂದ್ರೆ ರೌಂಡ್ ಡೌನ್ ಅಂತ ಟೈಪ್ ಮಾಡ್ಬೇಕು, ಬ್ರಾಕೆಟ್ ಓಪನ್ ಮಾಡ್ತೀರಾ, ಸೇಲ್ಸ್ ಮೇಲೆ 7.12% ಕಮಿಷನ್. ನಿಮಗೆ ಡೆಸಿಮಲ್ ಪಾಯಿಂಟ್ ಆದ್ಮೇಲೆ ನಂಬರ್ ಬೇಡ, ಅದಕ್ಕೋಸ್ಕರ 0, ಬ್ರಾಕೆಟ್ ಕ್ಲೋಸ್, ಎಂಟರ್. ಡ್ರ್ಯಾಗ್ ಮಾಡ್ತೀರಾ. ಎಸ್, ಜಸ್ಟ್ ನೋಡಿ. ಸೊ ರೌಂಡ್ ಅಂತ ನೀವು ಕೊಟ್ಟು ಕಾಮ ಕೊಟ್ಟು 0 ಕೊಟ್ರೆ ಡೆಸಿಮಲ್ ಪಾಯಿಂಟ್ ಆದ್ಮೇಲೆ ನಂಬರ್ ನೋಡುತ್ತೆ. 5 ಅಂಡ್ ಅಬೋ ಇತ್ತು ಅಂತಂದ್ರೆ ರೌಂಡ್ ಫಾರ್ಮುಲಾ ಯೂಸ್ ಮಾಡಿದಾಗ ಈ ನಂಬರ್ನ ರೌಂಡ್ ಅಪ್ ಮಾಡ್ಕೊಂಡ್ಬಿಡುತ್ತೆ. ಯಾವ ನಂಬರು 9, 8, 7 ಅಂದ್ರೆ ಡೆಸಿಮಲ್ ಪಾಯಿಂಟ್ಗೆ ಬಿಫೋರ್ ನಂಬರ್ನ ರೌಂಡ್ ಅಪ್ ಮಾಡ್ಕೊಂಡಿದೆ. ಸೊ ಬಟ್ ಹವೆವರ್ ಇನ್ ಕೇಸ್ ಆಫ್ ರೌಂಡ್ ಅಪ್ ಫಾರ್ಮುಲಾ ಏನ್ ಮಾಡುತ್ತಂದ್ರೆ, ರೌಂಡ್ ಅಪ್ ಅಂತಂದ್ರೆ ಡೆಸಿಮಲ್ ಪಾಯಿಂಟ್ ಆದ್ಮೇಲೆ ಯಾವುದೇ ನಂಬರ್ ಇರ್ಲಿ, ಇರ್ರೆಸ್ಪೆಕ್ಟಿವ್ ಆಫ್ ಎನಿ ನಂಬರ್ ಆಫ್ಟರ್ ಡೆಸಿಮಲ್ ಪಾಯಿಂಟ್, ದ ಪ್ರೀವಿಯಸ್ ನಂಬರ್ ವಿಲ್ ಬಿ ರೌಂಡೆಡ್ ಅಪ್ ಟು ನೆಕ್ಸ್ಟ್ ನಂಬರ್. ಸೊ ಇಲ್ಲಿ ನೋಡಿ ಡಿಫರೆನ್ಸ್ ಏನಾಗಿದೆ, ಇಲ್ಲಿ 0.4 ಇದೆ. 0.4 ಅಂತಂದ್ರೆ ರೌಂಡ್ ಫಾರ್ಮುಲಾ ಯೂಸ್ ಮಾಡಿದಾಗ 4 is less than 5, ಅದಕ್ಕೋಸ್ಕರ 5.9 ತಗೊಂಡಿದೆ, ಅದು ರೌಂಡ್ ಅಪ್ ಮಾಡ್ಕೊಂಡಿಲ್ಲ. ಬಟ್ ಇಲ್ಲಿ ಏನಾಗುತ್ತೆ, ರೌಂಡ್ ಅಪ್ ಅಂತ ಕೊಟ್ಟಾಗ ಡೆಸಿಮಲ್ ಪಾಯಿಂಟ್ ಆದ್ಮೇಲೆ ಯಾವುದೇ ನಂಬರ್ ಇದ್ರೂ ಕೂಡ ಅದು ನೆಕ್ಸ್ಟ್ ನಂಬರ್ಗೆ ಕನ್ವರ್ಟ್ ಆಗ್ಬಿಡುತ್ತೆ. ಇಲ್ಲಿ 4 ಇಲ್ಲಿ ಕನ್ವರ್ಟ್ ಆಗಿಲ್ಲ, ಬಟ್ ಇಲ್ಲಿ ಕನ್ವರ್ಟ್ ಆಗಿದೆ, ರೌಂಡ್ ಅಪ್ ಫಾರ್ಮುಲಾದಲ್ಲಿ ಕನ್ವರ್ಟ್ ಆಗಿದೆ.
ರೌಂಡ್ ಡೌನ್ ಏನ್ ಮಾಡುತ್ತಂದ್ರೆ ಡೆಸಿಮಲ್ ಪಾಯಿಂಟ್ ಆದ್ಮೇಲೆ ಯಾವುದೇ ನಂಬರ್ ಇರಲಿ ಆ ನಂಬರ್ನ ನೋಡೋದೇ ಇಲ್ಲ, ಅದನ್ನ ಇಗ್ನೋರ್ ಮಾಡಿಬಿಟ್ಟು ಇಲ್ಲೇನ್ ನಂಬರ್ ಇದೆಯಲ್ಲ ಈ ಹೋಲ್ ನಂಬರು, ಆ ನಂಬರ್ನ ಮಾತ್ರ ನಮ್ಗೆ ರಿಸಲ್ಟ್ ಕೊಟ್ಬಿಡುತ್ತೆ. ಯಾವುದೇ ನಂಬರ್ ಇದ್ರೂ ತಗೊಳ್ಳಲ್ಲ ಅದು. ಸೊ ರೌಂಡ್ ರೌಂಡ್ ಅಪ್ ಅಂಡ್ ರೌಂಡ್ ಡೌನ್, ದಿಸ್ ದ ಡಿಫರೆನ್ಸ್ ಬಿಟ್ವೀನ್ ದೀಸ್ 3 ಫಾರ್ಮುಲಾಸ್. ರೌಂಡ್ ಏನ್ ಮಾಡುತ್ತೆ, ಪ್ರೀವಿಯಸ್ ನಂಬರ್ ನೆಕ್ಸ್ಟ್ ನಂಬರ್ ನೋಡ್ತೀವಿ ಡೆಸಿಮಲ್ ಪಾಯಿಂಟ್ ಆದ್ಮೇಲೆ ಆ ನಂಬರು 5 ಅಂಡ್ ಅಬೋ ಇತ್ತು ಅಂದ್ರೆ ಮಾತ್ರ ಪ್ರೀವಿಯಸ್ ನಂಬರ್ನ ಡೆಸಿಮಲ್ ಕಿನ್ನ ಬಿಫೋರ್ ನಂಬರ್ನ ರೌಂಡ್ ಅಪ್ ಮಾಡುತ್ತೆ. ಬಟ್ ರೌಂಡ್ ಅಪ್ ನಂಬರ್ ಡೆಸಿಮಲ್ ಪಾಯಿಂಟ್ ಆದ್ಮೇಲೆ ಯಾವುದೇ ನಂಬರ್ ಇರಲಿ ಆ ನಂಬರ್ನ ನೋಡ್ದೇನೆ ಪ್ರೀವಿಯಸ್ ನಂಬರ್ನ ಅಂದ್ರೆ ಡೆಸಿಮಲ್ ಪಾಯಿಂಟ್ ಕಿನ್ನ ಬಿಫೋರ್ 1 ನಂಬರ್ನ ಅದನ್ನ ರೌಂಡ್ ಅಪ್ ಮಾಡ್ಕೊಂಡ್ಬಿಡುತ್ತೆ. ಬಟ್ ರೌಂಡ್ ಡೌನ್ ನಂಬರ್ ಏನ್ ಮಾಡುತ್ತೆ, ರೌಂಡ್ ಡೌನ್ ಆಪ್ಷನ್ ಏನ್ ಮಾಡುತ್ತೆ, ಡೆಸಿಮಲ್ ಪಾಯಿಂಟ್ ಆದ್ಮೇಲೆ ಯಾವುದೇ ನಂಬರ್ ಇದ್ರೂ ಕೂಡ ಆ ನಂಬರ್ನ ರೌಂಡ್ ಅಪ್ ಮಾಡಲ್ಲ, ಹೋಲ್ ನಂಬರ್ ಎಷ್ಟಿದೆ ಅಷ್ಟೇ ತೋರಿಸುತ್ತೆ. ಸೊ ಕಂಟಿನ್ಯೂing with the same example, so here also Mr. Naveen is a sales agent. He is working as a sales agent of a company and he is getting 7.12% commission on the sales made. But in difference ಏನಪ್ಪಾ ಅಂತಂದ್ರೆ the commission is to be paid in multiple of 50. That is the difference. ನಾವು ಮಲ್ಟಿಪಲ್ ಆಫ್ 10 ಮಾಡಬೇಕು ಅಂದ್ರೆ ಅಥವಾ 100 ಮಾಡಬೇಕು ಅಂತಂದ್ರೆ ಅಥವಾ 1000 ಮಾಡಬೇಕು ಅಂದ್ರೆ ರೌಂಡ್ ಫಾರ್ಮುಲಾದಲ್ಲಿ ಯೂಸ್ ಮಾಡಬಹುದು. ರೌಂಡ್ ಫಾರ್ಮುಲಾದಲ್ಲಿ ಮಲ್ಟಿಪಲ್ ಆಫ್ 10 ಆಗಿರಬಹುದು ಅಥವಾ ಮಲ್ಟಿಪಲ್ ಆಫ್ 100 ಆಗಿರಬಹುದು, 1000 ಆಗಿರಬಹುದು ಮಾಡಬಹುದು. ಹೇಗ್ ಮಾಡ್ತೀರಾ, ಮಲ್ಟಿಪಲ್ ಆಫ್ 10 ನ ಜಸ್ಟ್ ಏನ್ ಮಾಡ್ತೀರಾ, ಮೈನಸ್ ಕೊಡ್ತೀರಾ, -1 ಅಂತ ಕೊಟ್ರೆ ಮಲ್ಟಿಪಲ್ ಆಫ್ 10 ಸಿಗುತ್ತೆ. ನೋಡಿ ಮಲ್ಟಿಪಲ್ ಆಫ್ 10 ಸಿಗುತ್ತೆ. ಹೇಗೆ, ಈ ನಂಬರ್ನ ರೌಂಡ್ ಅಪ್ ಮಾಡ್ಕೊಳ್ಳುತ್ತದು. ಇದು -1 ಅಂತಂದ್ರೆ ಡೆಸಿಮಲ್ ಪಾಯಿಂಟ್ ಕಿಂತ ಮೊದಲಿರೋ ನಂಬರ್ ನೋಡುತ್ತೆ, ಆ ನಂಬರ್ ನೋಡ್ಬಿಟ್ಟು 5 ಅಂಡ್ ಅಬೋ ಇತ್ತು ಅಂದ್ರೆ ರೌಂಡ್ ಆಫ್ ಮಾಡ್ಕೊಂಡ್ಬಿಡುತ್ತೆ ಪ್ರೀವಿಯಸ್ ನಂಬರ್. ಸೊ ಇಲ್ಲಿ 9 ಇದೆ, ಅದಕ್ಕೋಸ್ಕರ ರೌಂಡ್ ಆಫ್ ಆಗಿದೆ. ಇಲ್ಲಿ 8 ಇದೆ, ರೌಂಡ್ ಆಫ್ ಆಗಿದೆ. 7 ಇದೆ, ರೌಂಡ್ ಆಫ್ ಆಗಿದೆ. 3 ಇದೆ, ರೌಂಡ್ ಆಫ್ ಆಗಿಲ್ಲ. 0 ಇದೆ. ಇಲ್ಲಿ ಕೂಡ 3 ಇದೆ, 0 ಇದೆ, ರೌಂಡ್ ಆಫ್ ಆಗಿಲ್ಲ, 0 ಇದೆ. ಸೊ ಇಲ್ಲಿ ಕೂಡ ನಂಬರ್ ಇಲ್ಲ, ಅದಕ್ಕೋಸ್ಕರ ರೌಂಡ್ ಆಫ್ ಆಗಿಲ್ಲ, ಅಷ್ಟೇ ಇದೆ. ಇದೇನಪ್ಪಾ ಅಂತಂದ್ರೆ ದಿಸ್ ದ ಮಲ್ಟಿಪಲ್ ಆಫ್ 10. -1 ಅಂತ ಕೊಟ್ರೆ ನಥಿಂಗ್ ಬಟ್ ಇಟ್ ಇಸ್ ದ ಮಲ್ಟಿಪಲ್ ಆಫ್ 10. -2 ಅಂತ ಕೊಟ್ರೆ -2 ಅಂತ ಟೈಪ್ ಮಾಡಿದ್ರೆ ಜಸ್ಟ್ ನೋಡಿ, -2 ಅಂತ ಕೊಟ್ರೆ ಏನಾಗುತ್ತೆ, ಈ ನಂಬರ್ ಒಳಗೆ ಶುರು ಮಾಡುತ್ತೆ. ಡೆಸಿಮಲ್ ಪಾಯಿಂಟ್ ಕಿನ್ನ ಬಿಫೋರ್ ಸೆಕೆಂಡ್ ಡಿಜಿಟ್ ಇದೆಯಲ್ಲ, ಬಿಫೋರ್ ಡೆಸಿಮಲ್ ಪಾಯಿಂಟ್ ಮೊದಲನೇ 2ನೇ ಡಿಜಿಟ್ ಇದೆಯಲ್ಲ, ಆ ಡಿಜಿಟ್ ನೋಡಿ ಶುರು ಮಾಡುತ್ತೆ. ಆ ಡಿಜಿಟ್ ನೋಡಿ 5 ಅಂಡ್ ಅಬೋ ಇತ್ತು ಅಂದ್ರೆ ಪ್ರೀವಿಯಸ್ ನಂಬರ್ ರೌಂಡ್ ಆಫ್ ಮಾಡುತ್ತೆ. ಸೊ ಇಲ್ಲಿ 5 ಇದೆ ನೋಡಿ, ಇದು 5 ಇದೆ. ಸೊ ಇದೇನಾಗಿರುತ್ತೆ, 9 ಆಗಿರುತ್ತೆ. ಸೊ 10,900 rupees ಆಗಿರುತ್ತೆ. ಇದು 8 ಇದೆ, ಹಾಗಾದ್ರೆ ಇದೆಷ್ಟಾಗಬೇಕು, 18,200 ಆಗ್ಬೇಕು. ಸೊ ಇದು 18,200 ಆಗಿದೆ. ಇದು 8 ಇದೆ, ಸೊ 9 ಆಗಿರುತ್ತೆ. ಇದೆಷ್ಟಾಗಿರುತ್ತೆ, 16,000 rupees ಕಮಿಷನ್ ಆಗಿರುತ್ತೆ. ಸೇಮ್. ಸೊ ಈ ತರ ರೌಂಡ್ ಫಾರ್ಮುಲಾ ಯೂಸ್ ಮಾಡ್ತಾರೆ. ಯಾವ್ದಕ್ಕೆ, ಮಲ್ಟಿಪಲ್ ಆಫ್ 10 ಮತ್ತೆ ಮಲ್ಟಿಪಲ್ ಆಫ್ 100 ಯೂಸ್ ಮಾಡ್ತಾರೆ. ಬಟ್ ಕಮಿಷನ್ ಯಾವ ತರ ಪೇಮೆಂಟ್ ಮಾಡ್ತಾ ಇದ್ದಾರೆ ಇಲ್ಲಿ ಮಿಸ್ಟರ್ ನವೀನ್ಗೆ, ಇಟ್ ಈಸ್ ಮಲ್ಟಿಪಲ್ ಆಫ್ 50. ಮಲ್ಟಿಪಲ್ ಆಫ್ 50 ಮಾಡಬೇಕು ಅಂದ್ರೆ ರೌಂಡ್ ಫಾರ್ಮುಲಾದಲ್ಲಿ ಮಾಡ್ಲಿಕ್ಕೆ ಬರೋದಿಲ್ಲ. ಯು ಕೆನಾಟ್ ಗಿವ್ -0.5 ಆರ್ -1.5. ಇದು -1.5 ಅಂತ ಕೊಡ್ಲಿಕ್ಕೆ ಬರೋದಿಲ್ಲ. ಮಲ್ಟಿಪಲ್ ಆಫ್ 150 ಮಾಡ್ಕೊಳ್ಳಿ ಅಥವಾ 50 ಮಾಡ್ಕೊಳ್ಳಿ ಅಂತ ಕೊಡ್ಲಿಕ್ಕೆ ಬರೋದಿಲ್ಲ. ಮಲ್ಟಿಪಲ್ ಆಫ್ 50 ಮಾಡಬೇಕು ಅಂದ್ರೆ MS Excel ಒಂದು ಫಾರ್ಮುಲಾ, ಒಂದು ಆಪ್ಷನ್ ಇದೆ. ಅದ್ಯಾವುದಪ್ಪ ಅಂತಂದ್ರೆ ರೌಂಡ್ ಫಾರ್ಮುಲಾ ಅಂತ. ಸೊ ರೌಂಡ್ ಫಾರ್ಮುಲಾ ಹೆಂಗೆ ಯೂಸ್ ಮಾಡಬಹುದು ನೋಡೋಣ ಈಗ. ಸೇಮ್ ಈಕ್ವಲ್ ಟು ರೌಂಡ್ ಅಂತ ಟೈಪ್ ಮಾಡಬೇಕು, ಬ್ರಾಕೆಟ್ ಓಪನ್. ಯಾವ ನಂಬರ್ಗೆ ನೀವು ರೌಂಡ್ ಫಾರ್ಮುಲಾ ಯೂಸ್ ಮಾಡ್ತಾ ಇದ್ರನ್ನ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕಮಿಷನ್ ಮೇಲೆ ನಾವು ಮಲ್ಟಿಪಲ್ ಆಫ್ 50 ಕೊಡಬೇಕಾಗಿದೆ, ಅದಕ್ಕೋಸ್ಕರ ಕಮಿಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಾಮ ಮಲ್ಟಿಪಲ್ ಆಫ್ 50 ಇರೋದ್ರಿಂದ ಟೈಪ್ 50 ಬ್ರಾಕೆಟ್ ಕ್ಲೋಸ್ ಎಂಟರ್. ಜಸ್ಟ್ ಡ್ರ್ಯಾಗ್ ಮಾಡಿ ಇದನ್ನ. ಮಲ್ಟಿಪಲ್ ಆಫ್ 50 ಅಂತಂದ್ರೆ ಈ ನಂಬರ್ ನೋಡ್ಲಿಕ್ಕೆ ಹೋಗುತ್ತೆ ಅದು. ಬಿಫೋರ್ ಗೋಯಿಂಗ್ ಟು ಲರ್ನ್ ಹೌ ಟು ಯೂಸ್ ರೌಂಡ್ ಫಾರ್ಮುಲಾ ಇನ್ MS Excel, let us take the example. Here ಈಕ್ವಲ್ಸ್ ಹಾಕೊಳ್ಳಿ, ರೌಂಡ್ ಅಂತ ಟೈಪ್ ಮಾಡಿ, ಬ್ರಾಕೆಟ್ ಓಪನ್. ಸೊ ಈ ಸೆಲ್ ಅಲ್ಲಿ ಎಂಟ್ರಿ ಮಾಡ್ತೀರಾ, ಅದು ಮಲ್ಟಿಪಲ್ ಆಫ್ 50 ತೋರಿಸ್ಬೇಕು ನಂಗೆ. ಸೊ ಎಂಟರ್ ಕ್ಲಿಕ್ ಮಾಡಿ. ನೋಡಿ ಜಸ್ಟ್ ಅಬ್ಸರ್ವ್ ಮಾಡಿ, ಈಗ 24 ಅಂತ ಟೈಪ್ ಮಾಡಿದ್ರೆ ನನಗೆ 0 ತೋರಿಸುತ್ತೆ.
ಸಪೋಸ್ ನೀವು 25 ಅಂತ ಟೈಪ್ ಮಾಡಿದ್ರೆ 50 ತೋರಿಸುತ್ತೆ. 74 ಅಂತ ಟೈಪ್ ಮಾಡಿದ್ರೆ 15 ತೋರಿಸುತ್ತೆ. 75 ತಗೊಂಡ್ರೆ 100 ತೋರಿಸುತ್ತೆ. ಸೊ ಗೊತ್ತಾಯ್ತಾ ಏನ್ ಡಿಫರೆನ್ಸ್ ಅಂತ. 24 and below equal to 0. ಮತ್ತೆ 25 to 74 equal to 50. Then 75 to 100 is equal to 100. ಸೊ ಈ ಒಂದು ಲೆಕ್ಕನ ತಲೆ ಇಟ್ಕೊಂಡ್ಬಿಟ್ಟು ನಾವು ಜಸ್ಟ್ ಇದನ್ನ ಯಾವ ತರ ಅನಾಲಿಸಿಸ್ ಯಾವ ತರ ಕ್ಯಾಲ್ಕುಲೇಟ್ ಮಾಡಿದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಈಗ ಇಲ್ಲಿ ನೋಡಿ, ಮಲ್ಟಿಪಲ್ ಆಫ್ 50 ತಗೊಂಡಿದ್ದೆ. 10,859.424 ಕಮಿಷನ್ ಪೇಬಲ್ ಟು ಮಿಸ್ಟರ್ ನವೀನ್ ಅಟ್ ದಿ ರೇಟ್ ಆಫ್ 7.12% ಆನ್ ಸೇಲ್ಸ್. ಸೊ ಈಗ ಮಲ್ಟಿಪಲ್ ಅಲ್ಲಿ ಇಟ್ ಇಸ್ ಪೇಡ್ ಇನ್ ಮಲ್ಟಿಪಲ್ ಆಫ್ 50. ಸೊ ಮಲ್ಟಿಪಲ್ ಆಫ್ 50 ಅಲ್ಲಿ ಪೇ ಮಾಡಬೇಕು ಅಂದ್ರೆ ಇಲ್ಲಿ ನೋಡಿ 10,850 ಆಗುತ್ತೆ. ಹೇಗೆ 10,850 ತಗೊಂಡಿದ್ದೆ ಜಸ್ಟ್ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ. ಇಲ್ಲ ಇಲ್ಲಿ ಡಿಸ್ಕಷನ್ ಮಾಡಿದೆ ಈಗ ತಾನೆ. ಈಗ ಮಲ್ಟಿಪಲ್ ಆಫ್ 50 ಮಾಡುವಾಗ ಕಂಪ್ಯೂಟರ್ ಏನ್ ಮಾಡುತ್ತೆ, ಈ ನಂಬರ್ ನೋಡುತ್ತೆ. ಸೊ ಡೆಸಿಮಲ್ ಪಾಯಿಂಟ್ ಗಿನ 2 ಡಿಜಿಟ್ ಇದೆ ಅಲ್ಲ, ಇದು ಈ ನಂಬರ್ ನೋಡಲಿಕ್ಕೆ ಶುರು ಮಾಡುತ್ತೆ. ಈ ನಂಬರು 59 ಇದೆ. ಸೊ ನಾ ಆಗ್ಲೇ ಹೇಳ್ದಂಗೆ 25 to 74 ಅಲ್ಲಿ ನಂಬರ್ ಬಂತು ಅಂದ್ರೆ ಅದೇನಾಗಿರುತ್ತೆ, ಅದೇನ್ ಅಂತ ತಿಳ್ಕೊಳ್ಳುತ್ತೆ, 50 ಅಂತ ತಿಳ್ಕೊಳ್ಳುತ್ತೆ, 50 ತೋರಿಸ್ಬಿಡುತ್ತೆ. ಸೊ ಇಲ್ಲಿ ನೋಡಿ 24 ಅಂತ 25 to 74 50 ಅಂತ ತಗೊಳುತ್ತೆ. ಇವನ್ ಟು 74 ಅಂತ ಇದ್ರು ಕೂಡ ಅದು ಎಷ್ಟು ತಗೊಳುತ್ತೆ, 15 ತಗೊಳುತ್ತೆ. ನೆಕ್ಸ್ಟ್ ಇದನ್ನ ಅಬ್ಸರ್ವ್ ಮಾಡಿ, 88 ಇದೆ ನಂಬರ್. ಇದು 88 ಅಂದ್ರೆ ವಿಚ್ ಇಸ್ ಮೋರ್ ದೆನ್ 75. ಸೊ 75 ಅಂಡ್ ಅಬೋ ಇತ್ತು ಅಂದ್ರೆ ಅಪ್ ಟು 100 ಇತ್ತು ಅಂದ್ರೆ ಏನ್ ಮಾಡ್ಬೇಕದು, ನೆಕ್ಸ್ಟ್ ಡಿಜಿಟ್ ಪ್ರೀವಿಯಸ್ ಡಿಜಿಟ್ ನ ಮತ್ತೆ ರೌಂಡ್ ಆಫ್ ಮಾಡ್ಕೋಬೇಕು, ಮಲ್ಟಿಪಲ್ ಆಫ್ 50 ಮಾಡ್ಕೋಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಏನಾಗ್ಬಿಟ್ಟಿರುತ್ತದು 74 ಅಂಡ್ 75 ಅಂಡ್ ಅಬೋ ಇತ್ತು ಅಂದ್ರೆ 100 ತೋರಿಸುತ್ತೆ, ಅದು 100 ತಗೊಳುತ್ತೆ. ಸೊ ಎಷ್ಟಾಗಬೇಕದು 18,200. ಇಲ್ಲಿದೆ 18,200. ಹೆಂಗ್ ಬಂತು, 88 ನಂಬರ್ ನೋಡುತ್ತೆ. ಬಿಫೋರ್ ಡೆಸಿಮಲ್ ಪಾಯಿಂಟ್ ಬಿಫೋರ್ 2 ಡಿಜಿಟ್ ಇದೆ, ಆ ಡಿಜಿಟ್ ನೋಡುತ್ತೆ. ಇಫ್ ಇಟ್ ಈಸ್ ಮೋರ್ ದೆನ್ 75 ಅಂಡ್ 100 ಅಪ್ ಟು 100 ಇಟ್ ವಿಲ್ ರೌಂಡ್ ಆಫ್ ಟು ದ 100. ನೆಕ್ಸ್ಟ್ 100 ಗೆ ಕನ್ವರ್ಟ್ ಆಗ್ಬಿಡುತ್ತೆ. ಸೊ 88 ಇರೋದ್ರಿಂದ ಇದೇನಾಗ್ಬಿಡುತ್ತೆ 200 ಆಗ್ಬಿಡುತ್ತೆ. ದಿಸ್ ಇಸ್ 188 ಇದ್ದದ್ದು 200 ಆಗುತ್ತೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ 87 ಇದೆ. 87 ಇದ್ದದ್ದು ಏನಾಗ್ಬೇಕು ಈಗ, ವಿಚ್ ಇಸ್ ಮೋರ್ ದೆನ್ 75. ದಟ್ ಮೀನ್ಸ್ ಇಟ್ ಹ್ಯಾಸ್ ಟು ಬಿ ಕನ್ವರ್ಟೆಡ್ ಇನ್ ಟು 1000. ಸೊ ಏನಾಗುತ್ತೆ ಇದು, ಇದಕ್ಕೆ 100 ಮತ್ತೆ ಆಡ್ ಆಗುತ್ತೆ. 900 ಗೆ ಮತ್ತೆ 100 ಆಡ್ ಆಗುತ್ತೆ. 100 ಆಡ್ ಆಯ್ತು ಅಂದ್ರೆ 16,000 ಕಮಿಷನ್ ಬಂದ್ಬಿಡುತ್ತೆ ಮಲ್ಟಿಪಲ್ ಆಫ್ 50 ಅಲ್ಲಿ. ಸೊ ಹಿಯರ್ ಆಲ್ಸೋ 73 ಇದೆ. ಈ ಜಸ್ಟ್ ನೋಡಿ, ಇದು 73 ಇದ್ದದ್ದು ಇಟ್ ಈಸ್ ಲೆಸ್ ದೆನ್ 75. ಸೊ 25 to 74 ಏನಾಗಿರುತ್ತೆ, ಮಲ್ಟಿಪಲ್ ಆಫ್ 50 ಅಲ್ಲಿ ಬಂದ್ಬಿಡುತ್ತೆ ಅಂತ ಹೇಳಿದ್ದೀನಿ. 50 ಈಕ್ವಲ್ ಅದು. ಸೊ ಇದೇನ್ ಬರುತ್ತೆ, 73 ಇದ್ದದ್ದು 50 ತೋರ್ಸ್ಕೊಂಡ್ಬಿಡುತ್ತೆ, ಮಲ್ಟಿಪಲ್ ಆಫ್ 50 ಅಲ್ಲಿ ಬಂದ್ಬಿಡುತ್ತಲ್ಲ ಅದು. 25 to 74 ಇಟ್ ಇಸ್ ಈಕ್ವಲ್ ಟು 50. ಸೊ ಇದೇನಾಗುತ್ತೆ, ಇದು 50 ಆಗಿಬಿಡುತ್ತೆ. ಸೊ ಎಷ್ಟಾಗುತ್ತೆ ಕಮಿಷನ್, 15,250. ಇಟ್ ಇಸ್ ಮಲ್ಟಿಪಲ್ ಆಫ್ 50. ನೆಕ್ಸ್ಟ್ ಇಲ್ಲೊಂದು ಅಬ್ಸರ್ವ್ ಮಾಡಿ. ಸೊ ಇಲ್ಲೂ ಕೂಡ ಅದೇ ತರ 0 ಇದೆ, ಅದಕ್ಕೋಸ್ಕರ 17,900. ಇಲ್ಲಿ ನೋಡಿ 10 ಇದೆ, 10 ಇರೋದ್ರಿಂದ ವಿಚ್ ಇಸ್ ಲೆಸ್ ದೆನ್ 24, ಅದಕ್ಕೋಸ್ಕರ ಇದು 0 ಆಗ್ಬಿಡುತ್ತೆ. 17,900 rupees ಕಮಿಷನ್ ಪೇಬಲ್ ಬರುತ್ತೆ. ದಿಸ್ ಈಸ್ ಹೌ ವಿ ಆರ್ ಯೂಸಿಂಗ್ Mround ಫಾರ್ಮುಲಾ ಫಾರ್ ಕ್ಯಾಲ್ಕುಲೇಟಿಂಗ್ ಮಲ್ಟಿಪಲ್ ಆಫ್ 50s. ಮಲ್ಟಿಪಲ್ ಆಫ್ 50 ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಈ ಫಾರ್ಮುಲಾ ತುಂಬಾನೇ ಹೆಲ್ಪ್ ಆಗುತ್ತೆ. ನಾವು ಯೂಸ್ವಲ್ ಆಗಿ ರೌಂಡ್ ಫಾರ್ಮುಲಾ ಯೂಸ್ ಮಾಡಿದಾಗ ಅಲ್ಲಿ ಮಲ್ಟಿಪಲ್ ಆಫ್ 50 ಮಾಡ್ಲಿಕ್ಕೆ ಆಗೋದಿಲ್ಲ. ವಿ ಕ್ಯಾನ್ ಕ್ಯಾಲ್ಕುಲೇಟ್ ದೇರ್ ಮಲ್ಟಿಪಲ್ ಆಫ್ 10, ಮಲ್ಟಿಪಲ್ ಆಫ್ 100 ಅಂಡ್ ಮಲ್ಟಿಪಲ್ ಆಫ್ 1000. How can you calculate? You can calculate multiple of 10 by entering -1. You can calculate multiple of 100 by entering -2. So here, when you want to calculate multiple of 50, you have to use Mround formula. So the Mround formula ನಿಮಗೆ ತುಂಬಾ ಯೂಸ್ ಆಗುತ್ತೆ. Finally, I hope that you enjoyed my video. The video was very informative. So if you like my video, please do not miss to subscribe my YouTube channel Kalika Kutira. Share it to your friends and relatives. Like my video and comment on my video. Thank you one and all. Thank you once again.